ನಮ್ಮ ಈ ಕ್ಷೇತ್ರದ ಶಾಸಕರು ಎಲ್ಲ ಒಂದು ಫಂಕ್ಷನ್ ಅಲ್ಲಿ ಹೇಳೋದು ಏನಂತಂದ್ರೆ, ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿದಾಗ ಪ್ರತಿ ನಮಸ್ಕಾರ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ. ಹಾಗಾಗಿ ಎಲ್ಲರಿಗೂ ನಮಸ್ಕಾರ. ಧನ್ಯೋಸ್ಮಿ. ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭಾಶಯಗಳನ್ನು ಕೋರ್ತಾ ಈ ಒಂದು ಸಂಭ್ರಮಾಚರಣೆ ಈಗಾಗಲೇ ಸಂಧ್ಯಾ ಮೇಡಮ್ ಅವರು ಹೇಳಿದ್ರು. ಎಲ್ಲ ಕ್ಷೇತ್ರಗಳಲ್ಲಿ ಅವ್ರಿಗಿರುವಂಥ ಕಷ್ಟಗಳು, ಅವ್ರಿಗೆ ಬೇಕಾಗಿರುವಂಥ ಅವಕಾಶಗಳನ್ನು ಈಗಾಗಲೇ ಸಂಕ್ಷಿಪ್ತವಾಗಿ ಬಹಳ ದೀರ್ಘವಾಗಿ ಅವರು ವಿವರಿಸಿದ್ದಾರೆ. ಆ ಒಂದು ವೇದಿಕೆಯಲ್ಲಿ ನಮಗೂ ಕೂಡ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಅವರಿಗೆಲ್ಲರೂ ಕೂಡ ನಾನು ನಮಸ್ಕಾರಗಳನ್ನು, ವೇದಿಕೆ ಮೇಲೆ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ, ಮುಂಭಾಗದಲ್ಲಿರುವಂಥ ಎಲ್ಲರೂ ಕೂಡ ಈಗಾಗಲೇ ಹೆಚ್ಚು ಮಹಿಳಾ ಸ್ಟೂಡೆಂಟ್ಸು, ವಿದ್ಯಾರ್ಥಿನಿಯರು ಎಲ್ಲರೂ ಸೇರಿದ್ದೀರಿ. ಅವ್ರಿಗೆಲ್ಲರೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಒಂದು ಕೆಲವು ಅನಿಸಿಕೆಗಳನ್ನು ತಮ್ಮಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನಂತಂದರೆ, ಪ್ರತಿ ವರ್ಷ ಕೂಡ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸು ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಥೀಮನ್ನು ಇಟ್ಕೊಂಡು ಬರ್ತಾ ಇರುತ್ತೆ. ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಒಂದೊಂದು ವರ್ಷ ಕೂಡ ಯಾವ ಯಾವ ವಿಭಾಗದಲ್ಲಿ ಹೇಗೆ ಕೆಲಸ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ದೇಶಗಳು ಆ ದೇಶಗಳಲ್ಲಿ ಮಹಿಳೆಯ ಸಬಲೀಕರಣವನ್ನು, ಮಹಿಳಾ ಎಂಪವರ್ಮೆಂಟನ್ನು, ಮಹಿಳೆಗೆ ಬೇಕಾಗಿರುವಂಥ ಅವಕಾಶಗಳನ್ನು ಯಾವ ರೀತಿಯಲ್ಲಿ ಅವರಿಗೆ ಒದಗಿಸಿಕೊಡ್ಬೇಕು ಅನ್ನೋದನ್ನ ಒಂದು ಥೀಮನ್ನು ಸೆಟ್ ಮಾಡ್ಕೊಂಡಿರುತ್ತೆ. ಸೊ ಹಾಗಾಗಿ ಈ ವರ್ಷದ ಒಂದು ಥೀಮಲ್ಲಿ ಕೂಡ ಏನಂದ್ರೆ ಸಪೋರ್ಟ್ ಮಾಡೋ ರೀತಿಯಲ್ಲಿ, ಮಹಿಳೆಯನ್ನ ಒಂದು ಗೈನ್ ಮಾಡಿಸೋ ರೀತಿಯಲ್ಲಿ ಒಂದು ಥೀಮನ್ನು ಮಾಡ್ಕೊಂಡಿದ್ದಾರೆ. ಅದು ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬರು ಕೂಡ ಈಗ ಮೇಡಮ್ ಅವ್ರು ಹೇಳಿದ್ರು, ಎಲ್ಲ ವಿದ್ಯಾರ್ಥಿನಿಯರೇ ಇದ್ದಾರೆ, ವಿದ್ಯಾರ್ಥಿಗಳು ಕೂಡ ಇರಬೇಕಾಗಿತ್ತು ಅಂತ ಹೇಳ್ತಾ ಇದ್ರು. ಯಾಕಂತಂದ್ರೆ ಮೊದಲನೇದಾಗಿ ನಾವು ಒಂದು ಸ್ವಾತಂತ್ರ್ಯವನ್ನ, ಒಂದು ಫ್ರೀಡಮ್ ಅನ್ನ, ಒಂದು ಈಕ್ವಾಲಿಟಿಯನ್ನ ಎಕ್ಸ್ಪೆಕ್ಟ್ ಮಾಡದೆ ಮನೆಯಿಂದನೇ ಎಕ್ಸ್ಪೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಏನಂತಂದ್ರೆ ತಾರತಮ್ಯ ಕ್ರಿಯೇಟ್ ಆದ್ರೆ ಸಮಾಜದಲ್ಲಿ ಕೂಡ ನಾವು ಒಂದು ಈಕ್ವಾಲಿಟಿಯನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಮನೆಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಕಾಮನ್ ಆಗಿ ಈಗ ಕೆಲಸ ಮಾಡು, ಅಡಿಗೆ ಮಾಡು, ನಿಮ್ಗೇನ್ ಕೆಲಸ, ಆಚೆ ಹೋಗ್ಬೇಡ, ಮನೆಯಲ್ಲೇ ಇರು ಅನ್ನೋ ಒಂದು ಶಬ್ದಗಳಿಂದನೇ ಪ್ರಾರಂಭ ಆಗುತ್ತೆ. ಮನೆಯಲ್ಲೇ ನಾವು ಆ ಒಂದು ಫ್ರೀಡಮ್ ಅನ್ನ ಕೊಟ್ಟಾಗ ಹೆಣ್ಮಗು ಸಮಾಜದಲ್ಲೂ ಕೂಡ ಒಂದು ಒಳ್ಳೆಯ ಫ್ರೀಡಮ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಎಲೆಕ್ಷನ್ಸ್ ಅಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು, ಹೆಣ್ಮಕ್ಳು ಯಾರಾದ್ರೂ ಎಲೆಕ್ಷನ್ಸ್ ಅಲ್ಲಿ ಗೆದ್ರೆ, ಗ್ರಾಮ ಪಂಚಾಯತಿಯಲ್ಲಿ TP, ZP, ಈವನ್ ಇನ್ಕ್ಲೂಡಿಂಗ್ MLA ಕೂಡ ಗೆದ್ರು ಕೂಡ ಆ ಭಾಗದಲ್ಲಿ ಅಧಿಕಾರ ಅವ್ರು ಚಲಾಯಿಸಲ್ಲ, ಅವ್ರ ಪರವಾಗಿ ಅವ್ರ ಗಂಡಂದ್ರು ಬಂದು ಚಲಾಯಿಸುವಂತ ಕಾಲ ಇದು. ಸೊ ಈಗ ಸಬಲೀಕರಣವನ್ನು ಎಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ? ಮಹಿಳೆಯನ್ನು ಪುಷ್ ಮಾಡಬೇಕು, ಸೋಷಿಯಲ್ ಅಲ್ಲಿ ಇನ್ಕ್ಲೂಷನ್ ಮಾಡಬೇಕು ಅಂತಂದ್ರೆ ಈಗ ನಾವೇನ್ ಮಾಡ್ತಿದ್ವಿ, ಎಲ್ಲ ಬ್ಯಾಕ್ ಅಲ್ಲಿ ಅಲ್ಲೇ ನೀವಿರಿ, ಮಿಕ್ಕಿದ್ದೆಲ್ಲ ನಾವು ನೋಡ್ಕೊಳ್ತೀವಿ, ವ್ಯವಹಾರ ಎಲ್ಲ ನಾವು ನೋಡ್ಕೊಂತೀವಿ, ನಿಮ್ಗೇನೋ ಗೊತ್ತಿಲ್ಲ. ಸೊ ಹಾಗಾಗಿ ಈಗ ಮೇಡಮ್ ಅವ್ರು ಹೇಳಿದ್ರು, ನಾವೆಲ್ಲ ಕೂಡ ಏನು ಈ ಒಂದು ಎಂಪವರ್ಮೆಂಟ್ ಅನ್ನು ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೇಕಂತಂದ್ರೆ, ಈಗ ನಮ್ಗೆ ಆಪೋಸಿಟ್ ಜೆಂಡರ್ ಅಲ್ಲೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕಾಗುತ್ತೆ. ಈಗ ಆಪೋಸಿಟ್ ಜೆಂಡರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ ಆಪೋಸಿಟ್ ಜೆಂಡರ್ ಇಲ್ಲಿ ಇರ್ಬೇಕಾಗಿತ್ತು ಮೇಡಮ್ ಅವ್ರು ಹೇಳ್ದಂಗೆ. ಸೊ ಹಾಗಾಗಿ ನಾವೆಲ್ಲೇ ಸಮಾಜದಲ್ಲೇ ನಾವೇನೇ ಎಕ್ಸ್ಪೆಕ್ಟ್ ಮಾಡಬೇಕು, ಹೆಣ್ಮಕ್ಳು ಏನೇ ಎಕ್ಸ್ಪೆಕ್ಟ್ ಮಾಡ್ಬೇಕಾದ್ರೂ ಕೂಡ ಅವರ ಒಂದು ಆಪೋಸಿಟ್ ಜೆಂಡರ್ ಅಲ್ಲೇ ಎಲ್ಲ ಇಲಾಖೆಗಳಲ್ಲೂ, ಎಲ್ಲ ಒಂದು ಕ್ಷೇತ್ರದಲ್ಲೂ ಕೂಡ ಹೆಚ್ಚಾಗಿ ಗಂಡು ಮಕ್ಕಳೇ ಅಥವಾ ಪುರುಷರೇ ಇರೋದ್ರಿಂದ ಹೆಣ್ಮಕ್ಳು ಅಲ್ಲಿ ರೀಚ್ ಆಗಿ ಹಕ್ಕುಗಳನ್ನು ಪಡ್ಕೊಳ್ಳೋದ್ರಲ್ಲಿ ಅವರು ತುಂಬಾ ಇನ್ನೂ ಸರ್ಕಾರದ ಕಡೆಯಿಂದ ಅಥವಾ ಸೊಸೈಟಿ ಕಡೆಯಿಂದ ಅವ್ರಿಗೆ ಇನ್ನೂ ಸಪೋರ್ಟ್ ಸಿಗ್ಬೇಕಾಗುತ್ತೆ. ಅವರಿಗೆ ಮೆಂಟರಿಂಗ್ ಮಾಡ್ಬೇಕಾಗುತ್ತೆ, ಸಪೋರ್ಟ್ ಪುಷ್ ಮಾಡ್ಬೇಕಾಗುತ್ತೆ, ಮತ್ತೆ ಒಂದು ಟ್ರೈನಿಂಗ್ ಕೂಡ ನಾವು ಕೊಡ್ಬೇಕಾಗುತ್ತೆ, ಯಾವ ರೀತಿ ನೀವು ಫೇಸ್ ಮಾಡ್ಬೇಕು ಚಾಲೆಂಜಸ್ ಅಂತ. ಈಗಾಗಲೇ ಮೇಡಮ್ ಅವ್ರು ಹೇಳ್ತಾ ಇದ್ರು, ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಹೆಣ್ಮಕ್ಳು KS ಆಗಿರ್ಬೋದು, IAS ಆಗಿರ್ಬೋದು ಆತರ ಅಚೀವ್ ಮಾಡಿದ್ದಾರೆ ಅಂತ. ಮೊದಲೇ ಕೋಲಾರ ಜಿಲ್ಲೆ KS ಅನ್ನೋದಕ್ಕಿಂತ ಕೋಲಾರ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಹೇಳ್ಬಿಟ್ಟು ಮೊದಲಿಂದ ಕರಿತಾ ಇದ್ದಾರೆ. ಹಾಗಾಗಿ ನಾವು ದೇಶದಲ್ಲೆಲ್ಲ ನೋಡ್ಬೋದು, ಹೆಚ್ಚಾಗಿ ಹೆಣ್ಮಕ್ಳು ಇವತ್ತು ಕ್ರ್ಯಾಕ್ ಮಾಡ್ತಾ ಇರುವಂತದ್ದು, IAS ಆಗಿರ್ಬೋದು, IPS ಆಗಿರ್ಬೋದು, ಮತ್ತೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇವಾಗ ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಹೆಣ್ಮಕ್ಳ ಮೇಲುಗೈ, ಹೆಣ್ಮಕ್ಳ
ಹೆಣ್ಮಕ್ಳ ಮೇಲುಗೈ ಅಂತಾನೆ ನಾವು ಈ ನ್ಯೂಸ್ ಪೇಪರ್ಸ್ ಎಲ್ಲ ಓದ್ತಾ ಇದೀವಿ. ಸೊ ಹಾಗಾಗಿ ನಮ್ಮ ದೇಶ ಬೇರೆ ದೇಶಗಳನ್ನ ನಾವು ಹೋಲಿಕೆ ಮಾಡಿಕೊಂಡಾಗ ನಾವು ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ಅಥವಾ ಅವಕಾಶಗಳಿಗೆ ಸಂಬಂಧಪಟ್ಟ ವಿಷಯದಲ್ಲಾಗ್ಬೋದು ನಾವು ಇನ್ನೂ ಹಿಂದೆ ಇದೀವಿ ಅಂತಾನೆ ನಾವು ಹೇಳಬೇಕಾಗುತ್ತೆ. ಈಗ ನಾನು ಕೂಡ ಕೆಲವೊಂದು ದೇಶಗಳಿಗೆ ವಿಸಿಟ್ ಮಾಡಿದಾಗ ನಾನೆಲ್ಲ ಅಲ್ಲೆಲ್ಲ ಹೋದಾಗ ಈ ಶಿಕ್ಷಣದ ಒಂದು ವ್ಯವಸ್ಥೆ ಯಾವ ರೀತಿ ಇರುತ್ತೆ, ಹೆಣ್ಣು ಮಕ್ಕಳ ಅವಕಾಶಗಳು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ. ಅಲ್ಲೆಲ್ಲ ಕೂಡ ಯಾವುದೇ ಶಾಪಲ್ಲಿ ಹೋದ್ರು ಕೂಡ, ಯಾವುದೇ ಆಫೀಸಲ್ಲಿ ಹೋದ್ರು ಕೂಡ, ಯಾವುದೇ ಕ್ಷೇತ್ರದಲ್ಲಿ ಹೋದ್ರು ಕೂಡ ಹೆಣ್ಣು ಮಕ್ಕಳ ಒಂದು ಇನ್ವಾಲ್ವ್ಮೆಂಟು ತುಂಬಾನೇ ಇದೆ. ಹಾಗಾಗಿ ನನಗೆ ಅನಿಸುತ್ತೆ ಹೆಣ್ಣು ಮಕ್ಕಳ ಒಂದು ಇನ್ವಾಲ್ವ್ಮೆಂಟ್ ಎಲ್ಲ ಜಾಸ್ತಿ ಇರುತ್ತೆ, ದೇಶ ಕೂಡ ಅಷ್ಟೇ ಫಾಸ್ಟ್ ಆಗಿ ಡೆವಲಪ್ ಆಗುತ್ತೆ ಅಂತ ಕೂಡ ನಾನು ಹೇಳಬಲ್ಲೆ. ಹಾಗಾಗಿ ನಮ್ಮ ದೇಶ ಇನ್ನೂ ಅಂದುಕೊಂಡಿರೋ ಮಟ್ಟದಲ್ಲಿ ಯಾಕೆ ರೀಚ್ ಆಗಿಲ್ಲ ಅಂತಂದ್ರೆ ನಾವು ಹೆಣ್ಣು ಮಕ್ಕಳಿಗೆ ಇನ್ನೂ ಸಮಾನ ಅವಕಾಶಗಳನ್ನ ಕೊಟ್ಟೇ ಇಲ್ಲ ಅಂತ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಹೆಣ್ಣು ಮಕ್ಕಳನ್ನ ಎಲ್ಲ ಒಂದು ಧರ್ಮಗಳು ಮತ್ತೆ ಜಾತಿಗಳ ಒಂದು ಕಟ್ಟುಪಾಡುಗಳಲ್ಲಿ ಅವ್ರನ್ನ ಕಟ್ಟಾಕಿ ಬಿಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇವಾಗ ನಾವು ಏನ್ ಮಾಡ್ತೀವಿ, ಯಾವುದೇ ಒಂದು ದೇವಸ್ಥಾನವನ್ನು ನೋಡ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಯಾವ ಧರ್ಮ ಅಥವಾ ಜಾತಿಯನ್ನು ನಾವು ಕೀಳಾಗಿ ನೋಡೋದು ಬೇಡ, ಕೀಳಾಗಿ ಮಾತಾಡೋದು ಬೇಡ ಈ ವೇದಿಕೆ ಮೇಲೆ. ಆದ್ರೆ ಈಗ ಓಂ ಶಕ್ತಿ ಅಂತ ನಾವು ಬಂದಾಗ ನೋಡ್ಬೇಕು, ಎಲ್ಲಾ ಹೆಣ್ಮಕ್ಳು ಯಾವ ರೀತಿ ಕಟ್ಕೊಂಡು ಹೋಗ್ತಾರೆ ಅಂದ್ರೆ ಎಷ್ಟು ಇಂಟ್ರೆಸ್ಟ್ ದೇವರ ಮೇಲೆ ತೋರಿಸ್ತಾರೆ, ಅಷ್ಟೇ ಇಂಟ್ರೆಸ್ಟ್ ಸಂಸಾರದ ಅಭಿವೃದ್ಧಿಯಲ್ಲಿ, ಶಿಕ್ಷಣದಲ್ಲಿ, ಅವರ ಮಕ್ಕಳ ಓದುವಂತ ಕ್ಷೇತ್ರ ಇದೆ, ಆ ಮಕ್ಕಳನ್ನು ಪುಷ್ ಮಾಡುವಂತ ಕ್ಷೇತ್ರದಲ್ಲಿ ತೋರಿಸ್ಬೇಕು. ಅವ್ರು ಎಷ್ಟು ಖರ್ಚು ಮಾಡ್ಕೊಂಡು ಹೋಗ್ತಾರೋ ಅಷ್ಟೇ ಖರ್ಚನ್ನ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಹೆಣ್ಣು ಮಕ್ಕಳ ಒಂದು ವ್ಯವಹಾರಕ್ಕೆ ನಾವು ಸ್ಪೆಂಡ್ ಮಾಡಿದಾಗ ಡೆಫಿನೆಟ್ ಆಗಿ ಹೆಣ್ಮಕ್ಳು ಅಭಿವೃದ್ಧಿ ಪಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ನಾವೆಲ್ಲ ಕೂಡ ಈ ಒಂದು ಸೈಂಟಿಫಿಕ್ ಟೆಂಪರ್ ಅನ್ನು ಇಟ್ಕೋಬೇಕು. ಸೈನ್ಸ್ ಓದೋದು ಬೇರೆ, ಸೈಂಟಿಫಿಕ್ ಟೆಂಪರ್ ಇಟ್ಕೊಳ್ಳೋದು ಬೇರೆ. ನಾನು ಕೂಡ ಇವಾಗ BSc ಓದ್ತೀನಿ, MSc ಓದ್ತೀನಿ, MTech ಓದ್ತೀನಿ, MCA ಓದ್ತೀನಿ, ಅದೆಲ್ಲ ಕಾಮನ್. ಅದು ಸಬ್ಜೆಕ್ಟ್ಸ್ ಓರಿಯೆಂಟೆಡ್ ಓದೋದು ಬೇರೆ. ಸೈಂಟಿಫಿಕ್ ಟೆಂಪರ್ ಅಂತಂದ್ರೆ ವಿವೇಚನೆ ಇಟ್ಕೊಂಡು ಆಲೋಚನೆ ಮಾಡೋದು, ವಿವೇಚನೆ ಇಟ್ಕೊಂಡು ಜೀವನವನ್ನು ನಡೆಸೋದು, ಅಭಿವೃದ್ಧಿ ಮಾಡುವಂಥದ್ದು. ಆ ಒಂದು ಆಲೋಚನೆ ಇಟ್ಕೊಂಡಾಗ ನಿಮ್ಗೆ ಇರುವಂತ ಅಡ್ಡ ಆತಂಕಗಳು ಏನಂದ್ರೆ ಬದು ಅಂತ ಏನ್ ಕರಿತೀವಿ, ಬೌಂಡ್ರಿ ಅಂತ ಏನ್ ಕರಿತೀವಿ, ಆ ಬೌಂಡ್ರಿಗಳನ್ನ ನೀವು ಬ್ರೇಕ್ ಮಾಡಿ ನಿಮಗ್ ಬೇಕಾಗಿರುವಂತ ಒಂದು ಸವಲತ್ತುಗಳನ್ನ, ಅವಕಾಶಗಳನ್ನ ಡೆಫಿನೆಟ್ ಆಗಿ ನೀವು ಗಿಟ್ಟಿಸ್ಕೋಬಹುದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಏನು ಈಗ ಎಲ್ಲ ಮಹನೀಯರು, ಈಗ ಸಾವಿತ್ರಿಬಾಯಿ ಫುಲೆ ಅವರ ನಾವು ಮಾತು ತಿಳ್ಕೊಂಡ್ವಿ, ಮಹಿಳೆಗೆ ಶಿಕ್ಷಣ ಕೊಡಬೇಕು ಅಂತ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದ್ರೆ ಅವರು ಹಾಕಿರುವಂತ ಒಂದು ಬುನಾದಿಯಿಂದ ದೇಶದಲ್ಲಿ ಇವತ್ತು ಸಮೃದ್ಧವಾಗಿ ಎಲ್ಲ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ದೊರಕ್ತಾ ಇದೆ ಅಂತ ಎಲ್ಲ ಒಂದು ಪಾಠಗಳಲ್ಲಿ, ಪುಸ್ತಕಗಳಲ್ಲಿ ಕೂಡ ನಾವು ಓದಿದೀವಿ. ಅದೇ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ಪ್ರತಿ ಕ್ಷೇತ್ರದಲ್ಲೂ ಈಕ್ವಾಲಿಟಿ ಮತ್ತು ಈಕ್ವಿಟಿ ಸಿಗ್ಬೇಕಂತ ಅಂಬೇಡ್ಕರ್ ಅವರು ಬರಹಗಳಲ್ಲಿ, ಸಂವಿಧಾನದಲ್ಲಿ ಅದನ್ನ ಸೇರಿಸಿ ಎಲ್ಲ ಜಾತಿಯ, ಎಲ್ಲ ಧರ್ಮದ, ಕ್ರೀಡ್, ಕಲರ್ ಏನು ಇಲ್ದಿರ, ರಿಲಿಜನ್ ಏನು ಇಲ್ದಿರ ಎಲ್ಲ ಮಕ್ಕಳಿಗೂ ಕೂಡ, ಹೆಣ್ಮಕ್ಳಿಗೂ ಸಮಾನ ಅವಕಾಶಗಳು ಸಿಗ್ಬೇಕಂತ ಒಂದು ಸಿಸ್ಟಮ್ ಮುಖಾಂತರನೇ ಸೇರಿಸಿರೋದ್ರಿಂದ ಇವತ್ತೆಲ್ಲರೂ ಕೂಡ ನಾವು ಅನುಭವಿಸ್ಲಿಕ್ಕೆ ಆಗ್ತಾ ಇದೆ. ಅದು ಸಿಸ್ಟಮ್ ಮುಖಾಂತರ ಇಲ್ಲದೆ ಇದ್ದಿದ್ರೆ ಇವತ್ತು ಯಾವುದೇ ಹೆಣ್ಮಗು ಕೂಡ ಸ್ವಾತಂತ್ರ್ಯವನ್ನ ಅನುಭವಿಸ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಮತ್ತೆ ಏನು ನಾವು ಅಪೋಸಿಟ್ ಜೆಂಡರ್ ಅಂತ ಏನ್ ಕರಿತೀವಿ, ಅಪೋಸಿಟ್ ಜೆಂಡರ್ ಹತ್ರ ನಾವು ನಿಜವಾಗ್ಲೂ ಸ್ಲೇವರಿ ಮನೋಭಾವ, ಸ್ಲೇವರಿ ಸಿಸ್ಟಮ್ ಅಲ್ಲಿ ನಾವು ಬದುಕಬೇಕಾಗಿರುವಂತ ಪರಿಸ್ಥಿತಿ ಹೆಣ್ಮಕ್ಳಿಗೆ ಇರ್ತಾ ಇತ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಅವರೆಲ್ಲ ಕೂಡ ನಿಮ್ಮ ಏನ್ ಬೌಂಡ್ರೀಸ್ ಇದೆ, ಈಗ ಕಾಲೇಜಲ್ಲಿ ಕೂಡ ಅಷ್ಟೇ, ನೀವೇನೋ ಒಂದು ಓದಲಿಕ್ಕೆ, ಏನೋ ಒಂದು ನೀವು ನಿಜವಾಗ್ಲೂ ಅದನ್ನ ಅಚೀವ್ ಮಾಡ್ಲಿಕ್ಕೆ ಏನಾದ್ರೂ ನಿಮ್ಗೆ ಸಾಲದೇ ಇರುವಂತ ಪಕ್ಷದಲ್ಲಿ ಅಲ್ಲೇ ನೀವು ಧ್ವನಿಯನ್ನ ಎತ್ತಬೇಕು. ಸಂಬಂಧಪಟ್ಟ ಬೋಧಕರನ್ನ ನೀವು, ಪ್ರಾಂಶುಪಾಲನ ರೀಚ್ ಆಗ್ಬೇಕು. ಅವಕಾಶಗಳಿಗೋಸ್ಕರ ನೀವು ಅಹವಾಲನ್ನ ಸಲ್ಲಿಸಬೇಕಾಗುತ್ತೆ. ಆವಾಗ ನಿಮ್ಮಲ್ಲಿರೋ ಇಂಟ್ರೆಸ್ಟ್, ಅದೊಂದು ಫೈರ್. ಅಬ್ದುಲ್ ಕಲಾಂ ಅವರು ಒಂದು ಬುಕ್ ಅನ್ನು ಬರೆದಿದ್ದಾರೆ, ಇಗ್ನೈಟೆಡ್ ಮೈಂಡ್ಸ್ ಅಂತ ಹೇಳ್ಬಿಟ್ಟು. ದಯವಿಟ್ಟು ಅದನ್ನೆಲ್ಲ ನೀವು ಓದ್ಬೇಕು. ಓದಿದಾಗ ಅವಕಾಶಗಳ ಬಗ್ಗೆ, ನಿಮ್ಮಲ್ಲಿರುವಂತ ಒಂದು ಫೈರ್ ಬಗ್ಗೆ ಅದು ನಿಮ್ಗೆ ಸಪೋರ್ಟ್ ಮಾಡುತ್ತೆ, ಮೋಟಿವೇಟ್ ಮಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಾವೇನು ಪ್ರತಿ ವರ್ಷ ಕೂಡ, ಲಾಸ್ಟ್ ಟೈಮ್ ಕೂಡ ನಮ್ಮ ಸಾರ್ ಅವ್ರ ಜೊತೆ ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಕಾಲೇಜಲ್ಲಿ ಪಾಲ್ಗೊಂಡಿದ್ವಿ. ಈ ವರ್ಷ ಕೂಡ ಈ ಒಂದು ಮಹಿಳಾ ದಿನಾಚರಣೆ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದಿರೋಕೆ ತುಂಬಾ ಖುಷಿ ಆಯ್ತು. ಹೆಣ್ಣು ಮಕ್ಕಳಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಪ್ರತಿಯೊಬ್ಬರು ಕೂಡ, ಮೇಡಮ್ ಅವರು ಈಗಾಗಲೇ ಬಹಳ ಸುದೀರ್ಘವಾಗಿ ಹೇಳಿದ್ದಾರೆ, ನ್ಯೂಸ್ ಪೇಪರ್ಸ್ ಅನ್ನ ಓದ್ಬೇಕು ಅಂತ ಹೇಳ್ಬಿಟ್ಟು. ಇವಾಗ ದೇಶದಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಏನು ಅತ್ಯಾಚಾರಗಳು ನಡೆಯುತ್ತಾ ಇರ್ತದೆ, ಅದನ್ನೆಲ್ಲ ರಿಪೋರ್ಟ್ ಮಾಡ್ತಾರೆ. ನ್ಯೂಸ್ ಪೇಪರ್ ಅವರು ರಿಪೋರ್ಟ್ ಮಾಡ್ತಾರೆ, ಯಾವ ಕಾರಣಕ್ಕೆ ಅದು ಜರುಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಬರೆದಿರ್ತಾರೆ. ನಾವು ಓದಿದಾಗ ಯಾವ ಯಾವ ಕಾರಣಗಳು ಮಹಿಳೆಯರ ಮೇಲೆ ಪ್ರಭಾವಿತವಾಗ್ತಿದ್ದಾವೆ, ಯಾರು ಪ್ರತಿಧ್ವನಿ ಎತ್ತಿದಾಗ ಅದನ್ನ
ಹುದುಗಿಟ್ಕೊಳ್ಳೋಕ್ಕೆ ಏನಾದ್ರು ಅದನ್ನ ಏನಂತಾರೆ ಕಟ್ ಮಾಡಲಿಕ್ಕೆ ಆ ವಾಯ್ಸನ್ನ ಕಟ್ ಮಾಡಲಿಕ್ಕೆ ಏನೋ ಮೂಲಭೂತವಾದಿಗಳು ಅಥವಾ ಏನೋ ಒಂದು ಮೇಲ್ ಆಟಿಟ್ಯೂಡ್ ಅಂತ ಏನೋ ಕರೀತಾರೆ, ಅಥವಾ ಒಂದು ಶ್ರೇಷ್ಠತೆ ಮನೋಭಾವ ಇರುವಂತ ಅಪೋಸಿಟ್ ಜೆಂಡರ್ಸು, ನಾನೇ ಶ್ರೇಷ್ಠ ನೀನ್ ಇಷ್ಟಕ್ಕೆ ಸೀಮಿತ ಅಂತ ಒಂದು ಶ್ರೇಷ್ಠತೆ ಅಂತ ಇರುವಂತ ಒಂದು ಮನೋಭಾವ, ಅದೆಲ್ಲ ಕೂಡ ನೀವು ಪೇಪರ್ಗಳಲ್ಲಿ ಓದಿದಾಗ ನಿಜವಾಗ್ಲೂ ಅರ್ಥ ಆಗುತ್ತೆ. ಈಗ IAS, IPS, KS ಈ ತರ ಎಲ್ಲ ಎಕ್ಸಾಮ್ಸ್ ಅನ್ನ ನೀವು ತಗೊಳಕ್ ಹೋದಾಗ ಅದೆಲ್ಲ ಕೂಡ ನೀವು ಬಹಳ ಕೂಲಂಕುಷವಾಗಿ ಬರೀಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ತಾವೆಲ್ಲ ಕೂಡ ಪುಸ್ತಕವನ್ನ ಓದ್ಬೇಕು, ಪೇಪರ್ಗಳನ್ನ ಓದ್ಬೇಕು. ಬರೀ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಲ್ಲ. ಫೇಸ್ಬುಕ್ ಅಲ್ಲಿರೋ ಫ್ರೆಂಡ್ಸ್ ಯಾರು ನಿಜವಾದ ಫ್ರೆಂಡ್ಸ್ ಅಲ್ಲ. ಇನ್ಸ್ಟಾಗ್ರಾಮ್ ರೀಲ್ಸ್ ನೀವು ಪದೇ ಪದೇ ರೀಲ್ಸ್ ಮಾಡೋದ್ರಿಂದ ನಿಮ್ಮ ಎಮೋಷನಲ್ ಡ್ಯಾಮೇಜ್ ಆಗುತ್ತೆ, ನಿಮ್ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಾನು ಹೇಳ್ತಿಲ್ಲ, ಸೈಂಟಿಸ್ಟ್ ಹೇಳ್ತಿದ್ದಾರೆ, ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಸೋಷಿಯಲ್ ಮೀಡಿಯಾಗಳನ್ನ ಕಡಿಮೆ ಮಾಡ್ಕೊಂಡಿರುವವರು ಅವರು ಸೈಕಾಲಜಿಕಲ್ ಆಗಿ ಸ್ಟ್ರಾಂಗ್ ಆಗಿರ್ತಾರೆ, ಸಬ್ಜೆಕ್ಟ್ ಮೇಲೆ ಬಹಳ ಗಾಢವಾದಂತ ಒಂದು ಇಂಟ್ರೆಸ್ಟ್ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾಗಳನ್ನ ಕಡಿಮೆ ಮಾಡಿ ಆಫ್ಲೈನ್, ಇವಾಗ ಪೇಪರ್ಸ್ ಆಗಿರ್ಬೋದು, ನ್ಯೂಸ್ ಆಗಿರ್ಬೋದು, ಕತೆ ಕಾದಂಬರಿಗಳಾಗಿರ್ಬೋದು, ಮತ್ತೆ ಗ್ರಂಥಗಳಾಗಿರ್ಬೋದು, ಲೈಬ್ರರಿಯಲ್ಲಿ ಸಿಗುವಂತ ಹಲವಾರು ಪುಸ್ತಕಗಳನ್ನು ನೀವು ಓದಿದಾಗ ನಿಜವಾಗ್ಲೂ ಸಬಲೀಕರಣ ಆಗುತ್ತೆ ಅಂತ ನಾನು ಬಹಳ ಗಟ್ಟಿಯಾಗಿ ನಾನು ನಂಬ್ತೀನಿ. ಹಾಗಾಗಿ ಪ್ರತಿಯೊಬ್ಬರಿಗೂ ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ, ನಿಮ್ಮ ಜೀವನ ಸುಖಕರವಾಗಿರಲಿ, ಎಲ್ಲ ಒಂದು ವಿವೇಚನೆಯ ಅಂತ ಒಂದು ಮನೋಭಾವ ಇಟ್ಕೊಳ್ಳಿ, ಸೈಂಟಿಫಿಕ್ ಟೆಂಪರ್ ಇಟ್ಕೊಳ್ಳಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ಕೂಡ ನಮ್ಮ ಜಿಲ್ಲೆಯಲ್ಲಿ ಹೆಣ್ಮಕ್ಳು ಯಾರಿಗೂ ಕಡಿಮೆ ಇಲ್ಲ, ಎಲ್ಲ ಕ್ಷೇತ್ರದಲ್ಲೂ ನುಗ್ತೀವಿ, ನಮ್ಗೆ ಯಾವುದೂ ಅಡ್ಡ ಬರಲ್ಲ, ಧರ್ಮನೂ ಅಡ್ಡ ಬರಲ್ಲ, ಕ್ಯಾಸ್ಟು ಬರಲ್ಲ, ಯಾವ ಅಪೋಸಿಟ್ ಜೆಂಡರು ಅಡ್ಡ ಬರಲ್ಲ. ನಾವು ಅದನ್ನು ರೀಚ್ ಮಾಡ್ತೀವಿ. ರೀಚ್ ಮಾಡೋದಕ್ಕೆ ಎಲ್ಲ ಸಪೋರ್ಟ್ ಸಿಸ್ಟಮ್ ಅನ್ನು ನಾವು ಪಡ್ಕೊಳ್ತೀವಿ. ಸಪೋರ್ಟ್ ಸಿಸ್ಟಮ್ ಪಡ್ಕೊಳ್ಳೋದಕ್ಕೆ ಅದಕ್ಕೆ ಬೇಕಾಗಿರುವಂತ ಒಂದು ರೂಲ್ಸ್ ಮತ್ತೆ ಲಾ ಏನಿದೆ ಅದ್ರ ಮುಖಾಂತರ ನೀವು ಹೋಗಿ ಪಡ್ಕೊಳ್ತೀವಿ ಅಂತ ಹೇಳ್ತಾ, ಆ ಒಂದು ಧೈರ್ಯ ನಿಮ್ಮಲ್ಲಿ ಬರಲಿ ಅಂತ ಹೇಳ್ತಾ, ಈ ಒಂದೆರಡು ಮಾತನ್ನ ಮಾತಾಡಲು ಅವಕಾಶ ಕೊಟ್ಟಂತೆ ಎಲ್ಲ ನಮ್ಮ ಬಹುಮುಖ್ಯವಾಗಿ ಪ್ರಾಂಶುಪಾಲರು ಮಣಿಕಂಠಪ್ಪ ಸರ್ ಅವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಮತ್ತೆ ವೇದಿಕೆ ಮೇಲಿರುವಂತ ಎಲ್ಲ ಬೋಧಕೇತರ ವೃಂದದವರಿಗೂ, ಮೀಡಿಯಾ ಮಿತ್ರರಿಗೂ, ಮತ್ತು ಎಲ್ಲ ಈ ದೇಶದ ಫ್ಯೂಚರ್ ಹೆಣ್ಮಕ್ಳು ಅವ್ರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ, ಆಮೇಲೆ ಸಂಧ್ಯಾ ಮೇಡಮ್ ಅವ್ರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಿಳಾ ಸಬಲೀಕರಣ. ಥ್ಯಾಂಕ್ ಯು.